ಏನು ಜನವರಿ 26 ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ. ಅದಕ್ಕೆ ಏನು ಕಾನೂನು ಸಂವಿಧಾನವನ್ನು ಒಂದು ರಚನೆ ಮಾಡತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಒಂದು ಭಾವಚಿತ್ರವನ್ನು ಹಾಕಿ ಅವಮಾನವಾಗಿದೆ. ಅದನ್ನು ನಾವು ಖಂಡಿಸಿ ನಾವು ಕೊಟ್ಟಿದ್ದೀವಿ. ಇದನ್ನು ಧಿಕ್ಕರಿಸಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕಿಸದೆ ಕಾರ್ಯಕ್ರಮವನ್ನು ನಡೆಸುವುದಾದರೆ ನಮ್ಮ ದಲಿತ ಸಂಘಟನೆಗಳ ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನು ಆ ದಿನವೇ ಹಮ್ಮಿಕೊಳ್ತೀವಿ ಅಂತ ನಾವು ಒಂದು ಎಚ್ಚರಿಕೆಯನ್ನು ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ದೀವಿ. ಅಧಿಕಾರಿಗಳಾಗ್ಬೋದು ಅಥವಾ ಜಿಲ್ಲಾ ಆಡಳಿತ ವರ್ಗದವರಾಗ್ಬೋದು, ಅವರು ಹೇಳೋ ಪ್ರಕಾರ ನಾವು ಹಿಂದೆ ಮುದ್ರಿಸಿಲ್ಲ ಅಂತಾರೆ. ಅಂದರೆ ಯಾವುದೇ ದಲಿತ ಸಂಘಟನೆಗಳಿಗಾಗಲಿ ಇತರ ಸಂಘಟನೆಗಳಿಗಾಗಲಿ ಯಾವುದೇ ಒಂದು ಇನ್ವಿಟೇಷನ್ ಕಾರ್ಡು ಅಥವಾ ಆಹ್ವಾನ ಪತ್ರಿಕೆ ಏನಿದೆ ಇದನ್ನು ಯಾರಿಗೂ ಕೂಡ ಕೊಟ್ಟಿಲ್ಲ. ಇವರು ತಮ್ಮ ಇಲಾಖೆಗೆ ಯಾರು ಇಲಾಖೆಗೆ ಬೇಕಾ ಆ ಒಂದು ಇಲಾಖೆಗಳಿಗೆ ಕೊಟ್ಕೊಂಡು ಭಾವಚಿತ್ರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕದೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಖಂಡನೀಯ. ಮುಂದಿನ ದಿನಗಳಲ್ಲಿ ಅಂದರೆ 2026 ಜನವರಿ 26 ಏನು ಬರುತ್ತೋ ಆ ದಿನದಲ್ಲಿ ಏನಾದ್ರು ಭಾವಚಿತ್ರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕದೇ ಇದ್ದ ಪಕ್ಷದಲ್ಲಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಮುನ್ನೆಲೆಯಲ್ಲೇ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡ್ತಾ, ಹಾಗೂ ಏನು ಜಿಲ್ಲಾಧಿಕಾರಿ ಹೊಸದಾಗಿ ಬಂದಿರತಕ್ಕಂಥ ಶ್ರೀ ರೂಪಾ ಮೇಡಮ್ ಅವರು ಕೂಡ ನಮಗೆ ಒಪ್ಕೊಂಡು ಸ್ಪಂದಿಸಿ ನಾವು ಹಾಕ್ತೀನಿ ಅಂತ ಒಪ್ಕೊಂಡಿದ್ದಾರೋ ಅದ್ರ ಪ್ರಕಾರ ನಡೆದರೆ ನಾವು ಸ್ವಾಗತ ಮಾಡ್ತೀವಿ. ಇಲ್ಲದಿದ್ದಲ್ಲಿ ನಾವು ಅವ್ರ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಸಂವಿಧಾನ ನಾನು ಜಿಲ್ಲೆಗೆ ಹಿಂದಿನ ವರ್ಷ ಇರಲಿಲ್ಲ, ಹಿಂದಿನಿಂದ ಹೀಗೆ ಮಾಡಿದ್ದೀನಿ ಅಂದರು. ಅದು 3 ವರ್ಷದ್ದು ಇನ್ವಿಟೇಷನ್ ಕೊಡಿ. 2025, 2023, ಇದು 2022. ಹಿಂದಿನಿಂದ ಹೇಗೆ ಮಾಡಿದ್ರು ಅಂದರು, ಈಗ ಮಾಡಿದ್ದಾರೆ. ನಿಮ್ಮದು ಆಕ್ಷೇಪಣೆ ನಾವು ಒಪ್ಕೊಳ್ತೀವಿ. ಇದನ್ನು ಮುಂದಿನ ಬಾರಿಂದ ಯಾವುದೂ ಇರಬಾರ್ದು. ಲೈವ್ ಇನ್ವಿಟೇಷನ್ ಮಾಡಿಸೋದಕ್ಕೆ ಹೇಳ್ತೀವಿ. ಈ ಬಾರಿ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಏನು ಚೇಂಜ್ ಬಾಬಾ ಸಾಹೇಬ್ ಸಿಗ್ತಾ ಇಲ್ಲ ಸರ್. ಸರ್ ಸಿಗ್ತಾ ಇಲ್ಲ. ಮೇಡಮ್ ಸ್ವಲ್ಪ ಜನರ ಸಮಸ್ಯೆನ ಬಗೆಹರಿಸ್ಬೇಕು. ನವಂಬರ್ ಡಿಸೆಂಬರ್ ಆಗಿದೆ. ಅಲ್ಲ ಹೋದ್ ಸರಿ ಆಗಿದೆ ಸರ್. ಈ ಸರಿ 1 ಇಯರ್ ಆಗಿದೆ. ಮೀಟಿಂಗ್ ಆಯ್ತಾ?